ಓಕೆ ಕಾಫಿ ಕಾಫಿ ಕೋಲ್ಡ್ ಕಾಫಿ ಅಂಡ್ ಕೊನೆ ಕಾಫಿ ಕುಡಿ ಮಚ್ಚ. ಲೇ ವಿಷ ಕುಡಿಯೋ ಟೈಮಲ್ಲಿ ಕಾಫಿ ಏನೋ? ಅದನ್ನ ಕುಡಿಯಕ್ಕೆ ಇನ್ನೂ ಟೈಮ್ ಇದೆ, ಈಗ ಇದನ್ನ ಕುಡಿ. ನನಗೆ ಬೇಡ ಕಣ. ಬೇಡ ಬೇಡ ಅಂದ್ರೆ ಬಿಟ್ಬಿಡು, ನಾನೇ ಕುಡಿತೀನಿ. ಕುಡ್ಕೋ. ನಿಮ್ಮಿಬ್ರಿಗೂ ಪರಿಚಯ ಆಯ್ತಾ? ಸಾಯೋ ಟೈಮ್ ನಲ್ಲಿ ಪರಿಚಯ ಯಾಕೆ? ಅಲ್ಲ ಕಣೆ, ಸಾಯೋವರೆಗಾದ್ರೂ ಹ್ಯಾಪಿ ಆಗಿರ್ಬೇಕಲ್ವೇನೆ? ಹ್ಯಾಪಿ ಆಗಿರೋದಕ್ಕೆ ಸಾಯ್ತಾ ಇರೋದು. ಎಕ್ಸಾಕ್ಟ್ಲಿ. ನನ್ನ ಲೈಫಲ್ಲಿ ಸುಖ, ಸಂತೋಷ, ನೆಮ್ಮದಿ, ಉತ್ಸಾಹ ಎಲ್ಲ ಡಿಲೀಟ್ ಆಗೋಯ್ತು. ಇನ್ನು ಉಳಿದಿರೋದು ಒಂದೇ ಒಂದು, ಸಾವು. ಇನ್ನೂ ಇಲ್ಲಿ ಕೂತ್ಕೊಂಡು ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ನಡೆಯೋ ಹೋಗೋಣ. ಆ ರಾಕ್ಷಸನ್ ನೆನ್ಸ್ಕೊಂಡ್ರೆ ಕಾಫಿ ಕಣಲ್ಲ ಮೈಯೆಲ್ಲ ಉರಿಯತ್ತೆ. ನನಗಿರೋ ಪ್ರಾಬ್ಲಮ್ಸ್ಗೆ ಸಾಯಕ್ಕೆ ಇಷ್ಟು ದೂರ ಬರಬಾರ್ದು. ಇಷ್ಟೊತ್ತಿಗೆ ಸತ್ತು 2 days ಆಗಿರ್ಬೇಕಿತ್ತು. ಈಗ ನಿಮ್ಮಿಬ್ಬರಿಗೂ ಒಂದು ಯೂನಿವರ್ಸಲ್ ಟ್ರುತ್ ಹೇಳ. ಈ ಪ್ರಪಂಚದಲ್ಲಿ ಎಲ್ಲರೂ ಗೊತ್ತಿಲ್ಲದೆ ಹುಟ್ಟುತ್ತಾರೆ, ಗೊತ್ತಿಲ್ಲದೆ ಸಾಯ್ತಾರೆ. ಆದ್ರೆ ನಮ್ದು ಸ್ಪೆಷಲ್ ಕೇಸ್ ಗೊತ್ತಿದ್ದು ಸಾಯ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದು ಬಟ್ಟೆನ ಟ್ರಯಲ್ ಮಾಡ್ತೀವಿ, ಇಷ್ಟ ಆಗ್ಲಿಲ್ಲ ನೆಕ್ಸ್ಟ್ ಅಂಗಡಿಗೆ ಹೋಗ್ತೀವಿ. ಹಂಗೆ ಲೈಫ್. ಈ ಜನ್ಮದಲ್ಲಿ ಸುಖ ಸಿಗ್ಲಿಲ್ಲ ಅಂದ್ರೆ ಸರ್ ನೆಕ್ಸ್ಟ್ ಜನ್ಮ. ನೀವಿಬ್ಬರಿಗೂ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನಾನು ಕೊಡೋ ಗಿಫ್ಟ್ ಅಂದ್ರೆ ಎ ನೈಸ್ ಫ್ಯಾಂಟಾಸ್ಟಿಕ್ ಡೆತ್. ಬೆಂಗಳೂರಿನ 100 ಕಿಲೋಮೀಟರ್ ಮುಂದಕ್ಕೆ ಒಂದು ಗೆಸ್ಟ್ ಹೌಸ್ ಇದೆ. ಎಲ್ಲರೂ ಗೆಸ್ಟ್ ಹೌಸ್ಗೆ ಏನ್ ಹೋಗ್ತಾರೆ? ರೆಸ್ಟ್ ತಗೊಳಕ್ ಹೋಗ್ತಾರೆ. ಅದು ನಮ್ಮ ಒಂದು ಟ್ವಿಸ್ಟ್ ಇದೆ. ನಾವು ಅಲ್ಲಿಗೆ ಹ್ಯಾಪಿಯಾಗಿ ಹೋಗ್ತೀವಿ, ಹ್ಯಾಪಿಯಾಗಿ ಸುಸೈಡ್ ಮಾಡ್ಕೊಂಡು ಸಾಯ್ತೀವಿ, ದೆವ್ವ ಆಗ್ತೀವಿ. ಅಯ್ಯೋ, ನನಗೆ ದೆವ್ವ ಅಂದ್ರೆ ಭಯ. ಎಲ್ಲರೂ ಸತ್ಮೇಲೆ ಅದೇ ಆಗೋದು. ಈಗ ಶಾಪಿಂಗ್ ಕೊಡೋಣ ನಡ್ರಿ. ಸಾಯೋ ಟೈಮಲ್ಲಿ ಏನೋ ಶಾಪಿಂಗು? ಅಲ್ಲ ಕಣ, ಈಗ ಇವಳು ವಿಷ ಕೊಡ್ಕೊಂಡು ಸಾಯ್ಬೇಕು, ನೀನು ಕೈ ಕಟ್ ಮಾಡ್ಕೊಂಡು ಸಾಯ್ಬೇಕು, ನಾನು ನೇಣ್ ಹಾಕೊಂಡು ಸಾಯ್ಬೇಕು ಅಂದ್ರೆ ಅದಕ್ಕೆಲ್ಲ ಮೆಟೀರಿಯಲ್ಸ್ ಬೇಕಲ್ವೇನಪ್ಪ? ಅದೆಲ್ಲ ಶಾಪಿಂಗ್ ಮಾಡ್ಬೇಕು ತಾನೆ. ಕಮಾನ್ ಗೆಟ್ ಅಪ್, ಶಾಪಿಂಗ್ ಮಾಡೋಣ ಇದ್ದೇಳಿ. ಕಾಫಿನ ಬಿಡಬಾರ್ದು. ಲೋ ಪ್ರವೀಣ, ಈ ಕಟ್ರಿಂದ ಕಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೋ? ಇದರಿಂದನಾ? ನರಳಿ ಸಾಯ್ಬೇಕಾಗುತ್ತೆ. ಅದೇ ನೋಡು, ನೈಲಾನ್ ಹಗ್ಗ ನೇಣ್ ಹಾಕೊಂಡ್ರೆ ನೈಸ್ ಆಗಿರುತ್ತೆ ಮಚ್ಚ. ನಮ್ಮೆಲ್ಲ ಸೀನಿಯರ್ಸ್ ಇದನ್ನೇ ಯೂಸ್ ಮಾಡೋದು. ಈ ಹಗ್ಗ ಇದ ಸ್ವಲ್ಪ ದಪ್ಪ ಆಯ್ತಲ್ವಾ? ಪ್ರವೀಣ್, ಈ ಚಾಕು ತುಂಬಾ ಶಾರ್ಪ್ ಆಗಿದೆ. ಇದ್ರಲ್ಲಿ ಕುಯ್ಕೊಂಡ್ರೆ ಹಾಯಾಗಿ ಸಾಯ್ತೀವಿ. ಹೌದಾ? ನಿನ್ನ ಅದೇ ಬಾಯಿಗೆ ಸರಿಯಾಗಿ ಬರೋ ತಂದಿ ನೋಡು. ಏನಿಲ್ಲ ಸಾಯಿಸ್ಬಿಡ್ತೇನೆ. Shall I help you? ನಮ್ಗೆ 3ರಲ್ಲಿ ಯಾವ್ದನ್ನ ತಗೋಬೇಕಂದ್ರೆ ಟೋಟಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ನೋಡಿ, ಯಾರಿಗೆ ಕನ್ಫ್ಯೂಸ್ ಆದ್ರೂ ಫ್ಯೂಸ್ ಹಾಕಕ್ಕೆ ನಾನಿದ್ದೀನಿ. ಅಲ್ಲ ಕಣಪ್ಪ, ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟೇ. ಈಗ ನಾವು 3 ಜನ 4ನೇ ಕಣ್ಣು ಕಾಣಿಸ್ಬಾರ್ದು, ಆ ತರ ಹೊಡೋಗ್ಬಿಡ್ಬೇಕು. ಗೊತ್ತಾಗಿಲ್ವಾ? ಸಾಯ್ಬೇಕು. ರೀ ಸ್ವಾಮಿ, ನಮ್ 3 ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಬಿಡ್ತೀವಿ. ಅದಕ್ಕೆ ನಿಮ್ ಅಂಗಡಿಗೆ ಶಾಪಿಂಗ್ ಅಂತ ಬಂದಿರೋದು. ಇವಾಗ ನೀವೇ ಹೇಳಿ, ಈ ಕಟ್ರ್ ಬೆಟ್ರಾ, ಈ ಹಗ್ಗ ಬೆಟ್ರಾ, ಇಲ್ಲ ಈ ಚಾಕು ಬೆಟ್ರಾ? ನಮ್ ಸಾವು ಮಾತ್ರ ಸಾಫ್ಟ್ ಅಂಡ್ ಸ್ವೀಟ್ ಆಗಿ. ಅಲ್ರಯ್ಯ, ನನ್ನೇನು ಗುಗ್ಗು ಅನ್ಕೊಂಡ್ರ ನೀವು? ಸುಮ್ಮನಿರೋ ಅಂಕಲ್. ನಾವು 3 ಜನ ನೋವೇ ಆಗ್ದಂಗ್ ಸಾಯ್ಬೇಕು. ಡು ಯು ಹ್ಯಾವ್ ಎನಿ ಐಡಿಯಾ? ಡೋಂಟ್ ವೆರಿ, ಐಡಿಯಾ ಕೊಡಕ್ ನಾನು ಇದೀನಲ್ಲ. ನೋಡಿ, ದಿಸ್ ಇಸ್ 40% ಎಕ್ಸ್ಟ್ರಾ ಇದೆ. ಇದನ್ನ ಟಾಯ್ಲೆಟ್ಗಾಗಿ ಕ್ಲೀನ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ. ಹಾಗೆ ನೀವು ಕುಡಿದ್ರೆ ನಿಮ್ ಬಾಡಿ ಎಲ್ಲ ಕ್ಲೀನ್ ಆಗಿ ಪ್ರಾಣ ಪಟಕ್ ಅಂತ ಹೊರಟೋಗುತ್ತೆ. ಏನ್ ಗ್ಯಾರಂಟಿ? ನಾನೇ ಗ್ಯಾರಂಟಿನಪ್ಪ. ಇಲ್ಲಿ ನೋಡಿ, ಈಗ ಸ್ಟೈಲ್ ಆಗಿ ಓಪನ್ ಮಾಡಿ ಈಗ ತಗೊಂಡು ಅವನು ಉಳಿಯೋದೇ ಗ್ಯಾರಂಟಿ ಇಲ್ಲ, ನಿನಗೇನೆ ಉಳಿಸ್ತಾನೆ. ನಮಗಿದೆ ಸಾಕು. ನಡ್ರಿ, ಎಸ್ಕೇಪ್ ಎಸ್ಕೇಪ್. ಯಾಕ್ರೆ ಓಡ್ತಾ ಇದ್ದೀರಾ? ತಗೊಂಡು ಹೋಗ್ರ. ಅಯ್ಯಯ್ಯೋ, ಇದನ್ನ ನಾನು ಕುಡಿದ್ಬಿಟ್ಟ. ನಾನು ಸಾಯೋದ್ ಗ್ಯಾರಂಟಿಗಳಪ್ಪ. ರಾಮ ಗೋವಿಂದ.